ಹಲೋ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ಸೋರೆಕಾಯಿ ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡೋಣ. ತುಂಬ ಹೆಲ್ದಿ ರೆಸಿಪಿ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕೊನೆವರೆಗೂ ನೋಡಿ. ವಿಡಿಯೋ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ನಾವೇನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರ್ತೀವಿ ಅಂತ ಗೊತ್ತಾಗೋದಿಲ್ವಲ್ಲ. ಹಾಗಾಗಿ ಇವಾಗ ನಾನೊಂದು ಸೋರೆಕಾಯಿ ತಗೊಂಡಿದ್ದೀನಿ. ಅದ್ರ ಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ಪಿಲಪ್ ಮಾಡಿಕೊಂಡು ನಾವು ಒಂದು ಚಿಕ್ಕದಾಗಿ ಪೀಸಸ್ ಮಾಡ್ಕೋಬೇಕು. ರೀತಿ ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ಅದರ ಒಳಗಡೆ ಇರೋದು ಸೀಡ್ಸ್ ಏನು ತೆಗಿಯೋಂಗಿಲ್ಲ, ಯಾಕಂದರೆ ಎಳೆದು ಸೋರೆಕಾಯಿ ಇರೋದ್ರಿಂದ ಒಳಗಡೆದು ಸೀಡ್ಸ್ ಎಲ್ಲ ತೆಗಿಯೋಂಗೆ ಇಲ್ಲ. ಹಾಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಹೆಲ್ದಿ ರೆಸಿಪಿ. ನಾವು ಬೇಳೆ ಸಾಂಬಾರಲ್ಲಿ ಇದೊಂಥರ ಹಾಕ್ಬಿಟ್ಟು ಮಾಡಿದ್ರೆ ಸಿಂಪಲಾಗಿ, ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಒಂದು ಚಿಕ್ಕದಾಗಿ ಪೀಸಸ್ ಮಾಡ್ಕೋಬೇಕು ಮೊದಲು, ಯಾಕಂದರೆ ನಾವು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸೋದ್ರಿಂದ ಅದು ತುಂಬ ಚೆನ್ನಾಗಿ ಬೆಂದೋಗುತ್ತೆ. ಇವಾಗ ಒಂದು ಕುಕ್ಕರ್ ತಗೊಂಡು ನಾವು ತೊಗರಿಬೇಳೆ ಮೊದಲು ನಾನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ನಾನು ಈ ಕಪ್ಪಿಂದ 1 ಕಪ್ಪಷ್ಟು ತೊಗರಿಬೇಳೆನ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ನಾನು 1 ಕಪ್ಪಷ್ಟು ತೊಗರಿಬೇಳೆ ನೀಟಾಗಿ ತೊಳೆದು ಇಟ್ಕೊಬೇಕು. ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಸೋರೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನಾನೊಂದು ಫುಲ್ಲು ಸೋರೆಕಾಯಿನ ಹಾಕ್ತಾಯಿಲ್ಲ, ಯಾಕಂದರೆ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಅರ್ಧ ಸೋರೆಕಾಯಿ ಮಾತ್ರ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವು ಒಂದು ಫುಲ್ಲು ಸೋರೆಕಾಯಿನೂ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಅರಿಶಿನ ಪೌಡ್ರು, ನೀರು, ಅದು ಬೇಯಿಸ್ಕೊಳೋಕ್ಕೆ ನೀರು ಹಾಕಿದ್ದೀನಿ. ಒಂದು 2 ವಿಸಲ್ ಆದರೆ ಸಾಕು. ನಿಮಗೆ ಜಾಸ್ತಿ ವಿಸಲ್ ಹಾಕಿಸ್ಬಾರ್ದು, ಅದು ತುಂಬ ಮೆತ್ತಗಾದ್ರೂ ಚೆನ್ನಾಗಿರೋದಿಲ್ಲ. ಹಂಗಾಗಿ 1-2 ವಿಸಲ್ ಸಾಕು. ಮೆತ್ತಗೆ ಬೆಂದ್ರೂ ಅದು ಟೇಸ್ಟ್ ಬರೋದಿಲ್ಲ. ನೋಡಿ, ಇವಾಗ 2 ವಿಸಲ್ ಬಂದಿದೆ, ಕರೆಕ್ಟಾಗಿ ಬೆಂದಿದೆ. ಇದನ್ನು ಮಸಿಬಾರ್ದು, ಮಸದೇ ಚೌಟಲ್ಲಿ ಹಿಂಗೆ ಮಾಡಿದ್ರೆ ಸಾಕು, ಮೆತ್ತಗಾಗ್ಬಿಡುತ್ತೆ. ಮಸಿದ್ರೆ ಏನಂದರೆ ಒಂಥರ ಗಂಜಿ ಆಗಿಬಿಡುತ್ತೆ. ಹಿಂಗೆ ಮೀಡಿಯಮಾಗಿ ಇದ್ದರೆ ಸಾಕು. ಸ್ವಲ್ಪ ಬಾಯಿಗೆ ಪೀಸಸ್ ಆಗಿ ತಗೊಳ್ತಾ ಇದ್ದರೆ ಅನ್ನದ ಜೊತೆ ತಿನ್ನೋವಾಗ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಗ್ಗರಣೆಗೆ ಹಾಕ್ಕೋಬೇಕು ಅಲ್ವಾ. ಒಂದು ಕಡಾಯಿ ತಗೊಂಡು ಅದರಲ್ಲಿ ಒಂದು 3-4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಬೇಕು ಖಾರಕ್ಕೆ ತಕ್ಕಷ್ಟು. ನೀಟಾಗಿ ಬಾಡಿಸ್ಕೋಬೇಕು. ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಂಡು ನಾವು ಆಮೇಲೆ 1-2 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ 2 ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಎಣ್ಣೆಯಲ್ಲೇ ನೀಟಾಗಿ ಬಾಡಿಸ್ಕೋಬೇಕು ನಾವು. ಅರಿಶಿನ ಪೌಡ್ರು, ನಾವು ಸ್ವಲ್ಪ ಬೇಳೆ ಬೇಯಿಸ್ಕೋಬೇಕಾದ್ರೆ ಒಂಚೂರು ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡಿದ್ದೀವಲ್ಲ. ಇವಾಗ ಒಗ್ಗರಣೆಗೆ ನಾವು ಅರಿಶಿನ, ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಟೊಮೊಟೊ ಹಣ್ಣು ಬೇಗನೆ ಫ್ರೈ ಆಗುತ್ತೆ, ಮೆತ್ತಗಾಗುತ್ತೆ. ಹಂಗಾಗಿ ಟೊಮೊಟೊ ಬೇಯಿಸ್ಕೋಬೇಕಂದ್ರೆ ಸ್ವಲ್ಪ ಹಾಕ್ಕೋಬೇಕು ಉಪ್ಪು. ಅರಿಶಿನ ಹಾಕಿದ್ರೆ ಬೇಗ ಫ್ರೈ ಆಗೋಗುತ್ತೆ. ಇವಾಗ ನಾನು 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಸೋರೆಕಾಯಿನ ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ 1-2 ನಿಮಿಷ ಅಷ್ಟು ಕುದಿ ಬಂದರೆ ಸಾಕು. ಹುಣಸೆಹಣ್ಣು ಸ್ಕಿಪ್ ಮಾಡಬೇಡಿ, ಹುಣಸೆಹಣ್ಣು ಹಾಕಲೇಬೇಕು. ಇದಕ್ಕೆ ಸ್ವಲ್ಪ ನೆನೆಸ್ಬಿಟ್ಟು ಅದ್ರ ಗೊಜ್ಜು ಹಾಕಿದ್ರೆ ಸಾಕು. ಫೈನಲಾಗಿ ಕೊತ್ತಂಬರಿ ಸೊಪ್ಪು, 1-2 ನಿಮಿಷ ಅಷ್ಟು ಕುದಿ ಬಂದರೆ ಸಾಕು. ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಂಥ ಸಾಂಬಾರು. ಓಕೆನಾ? ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ.